ಮನೇಲಿ ಹೋಮ್ ಚಾರ್. ಐ myself is a putani. That's why my mom calls me putani. Moi moi. Moi moi. Once he finished eating, he dropped on spoon and he ran. ಹಾಯ್, ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ಇವಾಗ ನಾನು ನನ್ನ ರೂಮಿಂದ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಐ ಜಸ್ಟ್ ಗಾಟ್ ರೆಡಿ ಬಿಕಾಸ್ ವಿ ಆರ್ ಗೋಯಿಂಗ್ ಔಟ್. ಸೊ ಇವತ್ತು ನಾವು ನನ್ನ ಹಸ್ಬೆಂಡ್ ರಿಲೇಟಿವ್ ಒಬ್ಬರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಪ್ರಾಬ್ಲಿ ನನಗೆ ಅವ್ರ ಮನೇಲಿ ಹೋಮ್ ಚಾರ್ ಮಾಡೋಕ್ಕಾದರೆ ಡೆಫಿನೆಟ್ಲಿ ನಾನು ಅದನ್ನು ಮಾಡ್ತೀನಿ ಬಿಕಾಸ್ ಅವ್ರ ಮನೆ ತುಂಬ 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 ಚೆನ್ನಾಗಿದೆ. ನಾನು ಫ್ಯೂಚರಲ್ಲಿ ಒಂದು ಮನೆ ಏನಾದರೂ ಹಂಗೆ ಇಟ್ಕೊಳ್ಬೇಕು ಅಂದರೆ ಅಥವಾ ನಾನು ಇದನ್ನು ಒಂದು ಮನೇನ ಡೆಕೋರೇಟ್ ಆ ಥರ ಮಾಡ್ಕೊಳ್ಬೇಕು ಅಂದರೆ ಡೆಫಿನೆಟ್ಲಿ ನಾನು ಅದೇ ಥರನೇ ಮಾಡ್ತೀನಿ ಬಿಕಾಸ್ ಇಟ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಯಾ, ಸಿ ಯು ಗೈಸ್ ಓವರ್ ದೇರ್. ಸೊ ಪ್ಲೀಸ್ ಕೀಪ್ ವಾಚ್ತಾ ಇದ್ದೀವಿ ನಾವು ಅವ್ರ ಮನೆಗೆ. ಆರ್ಡರ್ ಮಾಡಿದ್ರೂ ಪರವಾಗಿಲ್ಲ. ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಫೋಟೋ ಹಿಡಿತಾರೆ. ಎಲ್ಲಿ ಇವರು? ದ ಕ್ವೀನ್ ಇಸ್ ಯೋ, ದ ಲೆಜೆಂಡ್. ಬರ್ತಾನೆ ವಿಡಿಯೋನಾ ಬಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದು ಆಫ್ ಕೋರ್ಸ್ ದೇವ್ರ ಮನೆ. ಮನೆ ಒಂದು ಇಟ್ಕೊಳಪ್ಪ ನಮ್ಮನೆ. ಫ್ರೆಂಡ್ಸ್ ಇದ್ದಾರೆ, ಮಕ್ಕಳು.
ಯಾಕೋ ಒಂಥರ ಅವ್ರು ಬಿಡಲ್ಲ. ಅವ್ರ ಮನೆಗೆ ಹೋಗಿ ನಾವು ವಾಪಸ್ ಬಂದ್ವಿ. ಸೊ ಅವ್ರ ಮನೆಯಿಂದ ನನಗೆ ಈ ಸ್ಯಾರಿ ಕೊಟ್ಟಿದ್ದಾರೆ. ಸಚ್ ಅ ನೈಸ್ ಸ್ಯಾರಿ ಇಟ್ ಈಸ್. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ನಮಗೆ ಇನ್ನೊಂದು ಗಿಫ್ಟ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಎಲೆಕ್ಟ್ರಿಕ್ ಕುಕ್ಕರ್. ಸೊ ಈವನ್ ಇದು ಕೂಡ ನಮಗೆ ಯೂಸ್ ಆಗುತ್ತೆ. ನನಗೆ ಪುಲಾವ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ, ಯಮ್ಮಿ ಅಂದರೆ ಯಮ್ಮಿ ಆಗಿದೆ ಇದು. ಪ್ರಾಬ್ಲಿ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅವ್ರ ಮನೇಲಿ ಈ ಒಂದು ರೆಸಿಪಿ ನಾನು ಕೇಳಿ ಹಾಕ್ತೀನಿ. ಬಟ್ ಇಟ್ಸ್ ರಿಯಲಿ ಯಮ್ಮಿ, ತುಂಬ ಚೆನ್ನಾಗಿದೆ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಹೇರ್ ಸ್ಟೈಲ್ ಅಂತೂ ನನಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. She's still looking beautiful, no guys? ನೋ, ನನ್ನ ಹೇರ್ ಸ್ಟೈಲ್ ಅಂತೂ ನನಗೆ ಇಷ್ಟನೇ ಆಗ್ತಾ ಇಲ್ಲ. ಆ್ಯಕ್ಚುಲಿ ಇವತ್ತು ಹಿಂಗೆ ರೆಡಿ ಆಗಿದ್ದು ಅದಕ್ಕೆ. ಹೇರ್ ಸ್ಟೈಲ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ನನಗೆ ಚೆನ್ನಾಗಿದೆ ಅನಿಸ್ತಾ ಇದೆಯಪ್ಪ. ಒಂದು ಅಜ್ಜಿಯ ಹೇರ್ ಸ್ಟೈಲ್ ಕತೆ ಅಂತ ಹಾಕ್ಬೋದು. ಒಂದು ಅಜ್ಜಿಯ ಕೊಂಡೆ. ಯಾ. ಸೊ ನನಗೆ ಹೇರ್ ಸ್ಟೈಲ್ ಯಾವತ್ತೂ ಇಷ್ಟ ಆಗಲ್ಲ, ಯಾಕೆಂದರೆ ನನ್ನ ಫೋರ್ಹೆಡ್ ತುಂಬ ಇಷ್ಟ ಅಂತ ಅನಿಸುತ್ತೆ. ಸೊ ಅದಕ್ಕೆ ಎನಿವೇಸ್ ಇವಾಗ ನಾವು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸ್ಕೂಲ್ ಫ್ರೆಂಡ್ಸ್ ಏನಂತಾರೆ, ಗೆಟ್ ಟುಗೆದರ್ ಪಾರ್ಟಿಗೆ. ಅದು ನನ್ನ ಹಸ್ಬೆಂಡ್ಗೆ ಗೊತ್ತೇ ಇಲ್ಲ. ಎಲ್ಲರೂ ಆಲ್ರೆಡಿ ರೀಚ್ ಆಗಿ ಸ್ಕ್ರೀನ್ ಅಂತ ಇದ್ದೀನಿ, ಸ್ಕೂಲ್ ರಿಯೂನಿಯನ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದ್ವಿ. ಸೊ ದಿಸ್ ಇಸ್ ಸೆಕೆಂಡ್ ಟೈಮ್ ನಾನು ಆ ಒಂದು ಸಮಾರಂಭಕ್ಕೆ ಪಾಲ್ಗೊಳ್ಳುತ್ತಿರುವುದು. ಸೊ ಇವತ್ತು ಹೋಗ್ತಾ ಇದ್ದೀವಿ. ಆಲ್ರೆಡಿ ಒಂದು ವಾರದಿಂದ ಎಲ್ಲ ಡಿಸ್ಕಷನ್ ಮಾಡಿ ದೇ ಹ್ಯಾವ್ ಡಿಸೈಡೆಡ್ ದ ಡೇಟ್, ವೆನ್ಯೂ ಎಲ್ಲ ಡಿಸೈಡ್ ಮಾಡಿ. ನನ್ನ ಹಸ್ಬೆಂಡ್ ಸ್ಟಿಲ್ ಏನಂತಾರೆ ಗೊತ್ತಿಲ್ದಿರೋರ್ ಥರ ಮಲ್ಕೊಂಡಿದ್ರು. ಸೊ ಅವ್ರ ಫ್ರೆಂಡ್ ಏನಲ್ಲ ಮರ್ತೇ ಹೋಗಿದ್ರು. ನಿದ್ದೆಯಲ್ಲಿ ಫುಲ್ ನೈಟ್ ಶಿಫ್ಟ್ ಬೇರೆ ಪಾಪ ಮಾಡಿ ಮಲ್ಕೊಂಡು ಬಿಟ್ಟಿದ್ರು. ಸೊ ಇವಾಗ ಫೈನಲಿ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು 11:31 ಅಲ್ಲ, 11:31 ಅಂತ ಒಂದು ರೆಸ್ಟೋ ಬಾರ್ ಇದೆ ಇವ್ರ ಮನೆ ಹತ್ರನೇ ಆ್ಯಕ್ಚುಲಿ ಅದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಏನು ಅಂತ. ಆಲ್ರೆಡಿ ನನ್ನ ಫ್ರೆಂಡು ಫೋನ್ ಮಾಡಿ ತುಪ್ಪಕ್ ಅಂತ ಬೈದ್ಲು. ತುಪಕ್ ಅಂತ ಬೈದಿದ್ದಾಗಿದೆ. ಫುಲ್ ತುಪಿಕೇಶನ್ ಸೀನ್ಸ್ ಆಗಿ ಇವಾಗ ಒಂದು ಮಂಗಳಾರತಿ ಆದ್ಮೇಲೆ ಎಂಟ್ರಿ ಕೊಡೋಕ್ಕಾಗೋದಲ್ವಾ. ಸೊ ಮಂಗಳಾರತಿ ಮುಗ್ದಿದೆ, ಎಂಟ್ರಿ ಕೊಡಬೇಕು ಅಷ್ಟೇ ಇವಾಗ. ಆ್ಯಂಡ್ ಸೊ ಅದಕ್ಕೆ ನಾನು ಕ್ವಿಕ್ ಆಗಿ ಹಿಂಗೆ ರೆಡಿಯಾಗಿ ಈ ಥರ ಹೇರ್ ಸ್ಟೈಲ್, ಇದು ತುಂಬ ಜನಕ್ಕೆ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣುತ್ತೆ ಈ ಥರ, ಲೈಕ್ ಸೆಲೆಬ್ರಿಟೀಸ್ಗೆ, ಮಾಡೆಲ್ಸ್ಗೆ, ಅವ್ರಿಗೆಲ್ಲ. ಬಟ್ ನನಗೆ ನೋ, ನಾಟ್ ಅ ಗುಡ್ ಹೇರ್ ಸ್ಟೈಲ್. ಐ ಮೈಸೆಲ್ಫ್ ಇಸ್ ಅ ಪುಟಾಣಿ. ದಟ್ಸ್ ವೈ ಮೈ ಮಾಮ್ ಕಾಲ್ಸ್ ಮೀ ಪುಟಾಣಿ. ಹೋಗ್ಬೋದು ಅನ್ಕೊಂತೀನಿ. ಎನಿವೇಸ್ ಹೋಗೋಣ, ನೋಡೋಣ ಹೇಗಿರುತ್ತೆ ಡೇ ಅಂತ. ಸೊ ಸ್ಟೇ ಟ್ಯೂನ್. ಚೆನ್ನಾಗಿ ಕಾಣಿಸ್ತಾ ನೋಡು, ಸೋ ಬ್ಯೂಟಿಫುಲ್. ಮೋಯ್ 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 ಮೋಯ್. All my school friends. School name also. I feel so excited to tell my school friends. No, I have to correct that. I don't tell them at the ball before anybody whom I meet, I will like ball. It's a prestige issue. Actually, I don't tell school anywhere. I feel proud to be a All these few people are. Some girl Sanjana. Who is Sanjana? Like they could not possibly find our friendship. They made like different section and they put us in a different section. Now people who have complained about our friendship and they're so jealous about our friendship. Oh my god, many things had happened. And we became jealous of being each other, being good friends with others also. But we laughed. I've been thinking about myself today, thinking how I changed, how I really don't care if you are here or if you don't stay.
now I'm feeling those winter blues. But I don't wanna cry, 'cause all we ever do is laugh it off. And I'm sick. He finished eating, he dropped on school and he ran. Now I don't know why. Do you remember that night we met? I thought you looked so fine. Guess we have to agree to disagree for this one last time. Pretty weird that day when we did not exchange our hellos. I wasn't looking out for you, I'm sorry, I'm so shallow. School when you want back, college you want back. Always school has a lot same. Yeah, bye. We are going back. Yes. ಅಲ್ಲಿಂದ ನಾವು ನೆಕ್ಸ್ಟ್ ನಮ್ಮ ಮಮ್ಮಿ ಮನೆಗೆ ಹೊರಟ್ವಿ. ಹೋಗ್ತಾ ಹಾಗೆ ನಾವು ಸ್ಪೆಷಲ್ ಆಗಿ ನಾನ್ ವೆಜ್ ಪ್ರಿಪೇರ್ ಮಾಡೋಣ ಅಂತ ಅದಕ್ಕೆ ಬೇಕಾಗಿರೋದೆಲ್ಲ ತೊಗೊಂಡು ನಮ್ಮ ಅವ್ಯುಗ್ ಶ್ರೇಷ್ಠ. ಹೇಳು ನಿನ್ನ ಬಗ್ಗೆ. ಹಾಯ್ ಹಾಯ್ Hi, ಐ ಆಮ್ ಅವ್ಯುಗ್ ಶ್ರೇಷ್ಠ. I'm Marie Chest. My left standing. FT. Click left. ಮಾಡಿ. ಅಷ್ಟು ತಲೆ ಯೂಸ್ ಮಾಡ್ತೀವಿ ಪುಟಾಣಿ ಇದ್ರಲ್ಲಿ. ನೀವೇ ಕ್ಲಿಕ್ ಮಾಡಿ. ಈಗ ಚಿಕ್ಕಿ ಮತ್ತು ಚಿಕ್ಕಪ್ಪ ಏನ್ ಮಾಡ್ತಿದ್ದಾರೆ? ಫಿಶ್ ತಂದು ಹೇಳು ಹೇಳು ಹೇಳು. Fish ತಂದಿದ್ದಾರೆ. Fish ತಂದಿದ್ದಾರೆ. ಹಾ ಮಮ್ಮ. ಫಿಶ್ ತಂದಿದ್ದಾರೆ. Fish ತಂದಿದ್ದಾರೆ. ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಹೊಟ್ಟೆ ಒಳಗಡೆ ಹೋಗಿ ಫುಲ್ ಸ್ವಿಮ್ಮಿಂಗ್ ಮಾಡೋದು. ನಾನೇ ನನ್ನ ಫೋನ್ ಹಾಕೊಡ್ಲಾ? ಬಿಡಿ. ಯಾಕೆ? ನಾನು ತೆಕ್ಕೊಡ್ತೀನಿ ಎಲ್ಲಿ ಇದು ಮಾಡ್ಕೊಂಡು ನಾನು ಹೆಲ್ಪ್ ಮಾಡ್ತೀನಿ ಬೀಡ್ಸ್ ಬರ್ಬಂದ್ರೆ ಬೇಡ ಫೋನ್ ಅದು ನಿಂದೆ ಸೂಪರ್ ಆಗಿದೆ ಕಂಡ ಬೇಡ ಅದು ಇದು ಬೇಡವಾ ಇದನ್ನ ಹಾಕ್ಬಿಡ್ತೀನಿ ಫಸ್ಟ್ ಹಾಕ್ತೀನಿ ಇರೋ ಅಮ್ಮ ಹೇಳಿದ್ನ ಕೇಳ್ಬೇಕು ಅವ್ಯುಕ್ತಾ. ಅದು ಬೇಡಮ್ಮ ಫೋನ್ ಇಲ್ದಿರೋಣ ರೆಕಾರ್ಡ್ ಮಾಡು ನಮ್ಮ ಅಕ್ಕ ಮೊಸರು ಬಜ್ಜಿ ಮಾಡಿದ್ದಾಳೆ. ಆ್ಯಂಡ್ ನಾವು ನಮ್ಮ ಹಸ್ಬೆಂಡ್ ಅವರು ಫಿಶ್ ಮಾಡಿದ್ದಾರೆ. ಆ್ಯಕ್ಚುಲಿ ಮೊಸರು ಬಜ್ಜಿ ಇಸ್ ದ ಗ್ರೇಟೆಸ್ಟ್ ಹ್ಞೂ ಡಿಫಿಕಲ್ಟ್ ಡಿಶ್ ಪ್ರಿಪೇರ್ ನೋಡಿ ಎಷ್ಟು ಪುಟ್ಟಾಗಿ ಹಚ್ಚಿದ್ದಾಳೆ. ಇವ್ರು ಇದನ್ನ ಮಾಡಿದ್ದಾರೆ ಫಿಶ್ ಫ್ರೈ ಆಗ್ತಾ ಇದೆ. ಆ್ಯಂಡ್ ನಾನು ಬಿರಿಯಾನಿ ಮಾಡಿದ್ದೆ, ಮೈ ಸಿಗ್ನೇಚರ್ ಡಿಶ್. ಮೊಸರು ಬಜ್ಜಿ ಚೆನ್ನಾಗಿರೋದಕ್ಕೆ ಬಿರಿಯಾನಿ ಚೆನ್ನಾಗಿ ಬಂದಿದೆ. Oh my god, look what my sister is saying, guys. ಒಂದು ಬಾಸ್ ಬ್ಯಾಟಿಂಗ್ ಅಜ್ಜಿ ತಿನ್ನಿಸ್ತಾರಂತೆ, ಮೊಮ್ಮಗ ತಿಂತಾನಂತೆ. ಹೇಗಿದೆ ಅವ್ಯು? ಆಯ್ತಾ ತರಬೇಕು ಅಲ್ಲೂ ಫಿಶ್ ಇಷ್ಟ ಆಯ್ತು. ಇದಾಗಿತ್ತು ನಮ್ಮ ಈ ವಿಡಿಯೋ. ಸೊ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ನಾವು ಇನ್ನೊಂದು ವಿಡಿಯೋದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಬಾಯ್.